ರೀ ಎಲ್ಲರೂ ರಿಯಲ್ ಎಸ್ಟೇಟ್ ನೋಡ್ರಿ, ಯಾರು ರಿಯಲ್ ಎಸ್ಟೇಟ್ ಮಾಡಿಲ್ಲ ರೀ. ಈಗ ಅಶೋಕ್ ಪಾಪ ಮಾತಾಡೋನೆ, ಅಶೋಕ್ ಏನ್ ಕುಬೇರನ್ ಮಗನಾ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನಿಗೆ ಆಸ್ತಿ ಬತ್ತಲ್ಲ, ತನಿಖೆ ಮಾಡಿಸ್ತೀರ ಅದನ್ನೆಲ್ಲ. ಅಶೋಕನ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ, ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅವನೇನು ಕುಬೇರನ್ ವಂಶಸ್ಥಾನಲ್ಲ, ಟಾಟಾ ಬಿರ್ಲಾ ವಂಶಸ್ಥಾನ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವವಾಗಿ ಮಾತಾಡ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪನಾಗ ಮಾತಾಡೋದು ಗೊತ್ತು ನಮಗೆ. ಗೌರವವಾಗಿ ಮಾತಾಡ್ಬೇಕು ಅಶೋಕ್, ವಿರೋಧ ಪಕ್ಷದ ನಾಯಕ. ನೀನು ಅನ್ಲಾಯಕ ವಿರೋಧ ಪಕ್ಷದ ನಾಯಕ ಆಗಕ್ಕೆ. ನೀನೇನು ಕುಬೇರನ್ ಮಗ ಏನಪ್ಪ, ಟಾಟಾ ಬಿರ್ಲನ್ ಮಗನ? ನಿನ್ಗೆ ಹೆಂಗೆ ಬತ್ತ ಆಸ್ತಿ ಎಲ್ಲ? ಸ್ಕೂಲ್ ಬಂದದೆ, ಕಾಲೇಜ್ ಕಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬತ್ತಾದೆ, ನಿನ್ಗೆ ಎಲ್ಲಿಂದ ಬತ್ತು? ಏನೋ ಹೊಲ ಹೊತ್ತಿದ್ಯಾ ನೀನು? ಮರ್ಯಾದೆಯಾಗಿ ಮಾತಾಡ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ನೋಡ್ರಿ. ಇವರೆಲ್ಲ ಕಮ್ಯುನಿಟಿ ಲೀಡರ್ಗಳು, ಅಶೋಕ್ ಆಗಲಿ ಕುಮಾರಸ್ವಾಮಿ ಆಗಲಿ. ಇವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ತಡ್ಕೊಳಕ್ ಆಗಿಲ್ಲ. ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜಿದ್ದಾಜಿದ್ದಿಯ ನಡುವೆ ಬಿಡದಿಯ ರೈತರು, ಅಸಲಿ ರೈತರು ಅನ್ಯಾಯ ಆಗ್ತಿದೆ, ಅಥವಾ ಅವ್ರಿಗೆ ಮನಸ್ಸಿದೆಯೋ ಇಲ್ವೋ ಕೊಡಬೇಕಾದ ಅನಿವಾರ್ಯತೆ ಬಂದಿದೆ? ಸರ್, ಇದು ಮೊದಲಿಂದನೂ ಈ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದನ್ನ ಮಾಡಿದವ್ರೆ ಕುಮಾರಸ್ವಾಮಿ. ಅವತ್ತೇ ಅವರು ಡಿಲೀಟ್ ಮಾಡಿಬಿಟ್ಟಿದ್ರೆ, ರೆಡ್ ಝೋನ್ ಇಂದ ತೆಗೆದುಬಿಟ್ಟಿದ್ರೆ, ರೈತರದ್ದು ವ್ಯವಸ್ಥೆನೇ ಬೇರೆ ರೀತಿ ಆಗ್ತಿತ್ತು. ಇಷ್ಟೊತ್ತಿಗೆ ಯಾರೋ ಬರೋನು, ಯಾವನೋ ಲೇಔಟ್ ಮಾಡೋನು, ಯಾವನೋ ಸೈಟ್ ತಗೊಳ್ಳೋ ಇದು ಮಾಡೋರು, ಅಲ್ಲೆಲ್ಲ ಲೇಔಟ್ ಡೆವಲಪ್ಮೆಂಟ್ ಮಾಡೋರು, ಮಾರೋರು. ಅದನ್ನ ಮಾಡ್ದಂಗೆ ಸ್ಟಾಪ್ ಮಾಡಿದವ್ರು ಯಾರು? ಈಗ ನನಗೆ ಕಷ್ಟ, ನನಗೆ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳವ್ರೆ, ಅಣ್ಣ ಇದೇನೋ ತೀರ್ಮಾನ ಮಾಡು, ನನ್ನ ಮಕ್ಳು ಮದುವೆ ಮಾಡಬೇಕು, ನಾವು ದುಡ್ಡು ಬೇಕು, ನಮಗೆ ತೊಂದರೆ ಆಗ್ತಾ ಇದೆ, ನಾವೇನೋ ಮಾಡ್ಕೊಳ್ಳೋಕೆ ನಮ್ಗೆ ದುಡ್ಡು ಬೇಕು. ಎಷ್ಟೋ ಜನ ಇದನ್ನ ನಂಬ್ಕೊಂಡು ಬೇರೆ ಕಡೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ಬೇರೆ ಜಮೀನುಗಳನ್ನ ಹೊರಗಡೆ ಹೋಗಿ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಈ ದುಡ್ಡು ಬರ್ತದೆ ನಮಗೆ, ಈ ದುಡ್ಡು ತಗೊಂಡು ನಾವು ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಎಷ್ಟೋ ಜನ ನಂಬ್ಕೊಂಡು ಮಾಡವ್ರೆ. ಈಗ ನೀವು ಅವ್ರದ್ದೆಲ್ಲ ಅತಂತ್ರ ಸ್ಥಿತಿ ಅಲ್ವಾ? ಈಗ ಅಗ್ರಿಮೆಂಟ್ ಮಾಡೋ ದುಡ್ಡು ಹೋಯ್ತದ ಅವ್ರದ್ದು, ಅತಂತ್ರ ಸ್ಥಿತಿ ಅಲ್ವಾ? ಆಮೇಲೆ ಕುಮಾರಸ್ವಾಮಿಗೆ ಪ್ರಾಮಾಣಿಕತೆ ಇದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ನಿಜವಾಗ್ಲೂ ಕಳ್ಕಳಿದ್ದೀರಿ. ಇವತ್ತು ಅವ್ರ ಉದ್ದೇಶ ಏನೋ, ಡಿ ಕೆ ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದೆ. ಡಿ ಕೆ ಶಿವಕುಮಾರ್ಗೆ ಹೆಸರು ಬರಬಾರ್ದು, ಹೆಸರು ಕೆಡಿಸ್ಬೇಕು. ಈಗ ಮುಖ್ಯಮಂತ್ರಿ ಆಗವನೇ ನಮ್ಮ ಕಮ್ಯುನಿಟಿನಲ್ಲಿ ಹೆಸರು ಕೆಡಿಸ್ಬೇಕು. ಅವನು ಅಶೋಕನ್ಗೂ ಇನ್ನೇನು ತಲೆಯಲ್ಲಿ 3 ಕಾಸನ್ ಸರ್ಕಿಲ್ಲ, ಸುಮ್ಮನೆ ಬಿಡ್ಡೆ ರೀ. ಕಸದ ನೀನೇ ಬಿಜೆಪಿ ಉಸ್ತುವಾರಿ ಆಗಿದ್ದಲ್ಲಪ್ಪ ಬೆಂಗಳೂರು, ಏನ್ ಮಾಡ್ದಪ್ಪ ಕಸದ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಂಡು ಹೇಳಿ ನೀನು? ನಿಮ್ದೇ ಇತ್ತಲ್ಲಪ್ಪ 5 ವರ್ಷ ಸರ್ಕಾರ, ನೀನೇ ತಾನೇ ಉಸ್ತುವಾರಿ ಆಗಿದ್ದಲ್ಲ ಬೆಂಗಳೂರು ಸಿಟಿಗೆ. ಏನ್ ಜವಾಬ್ದಾರಿ ತಗೊಂಡೆ ಅವತ್ತು ಅಮೆರಿಕಾದಿಂದೆಲ್ಲ ಟ್ವೀಟ್ ಮಾಡಿದ್ರು, ಏನಾಗೈತೆ ಬೆಂಗಳೂರಿನಲ್ಲಿ ಕಸದ ವಿಚಾರ ಅಂತೇಳಿ ಟ್ವೀಟ್ ಮಾಡಿರೋದು ಮರ್ತ್ಬಿಟ್ಟಿದ್ಯಾಗಲ ಅಶೋಕಣ್ಣ? 5 ವರ್ಷ ನಿಮ್ ದರ್ಬಾರ್ ಇತ್ತಲ್ಲಪ್ಪ, ಏನ್ ತೀರ್ಮಾನ ತಗೊಂಡ್ರಿ? ಈಗ ನಾವೇನೋ ಮಾಡಕ್ ಹೊಂಟಿದ್ದೀವಿ, ನಾವು ಮಾಡ್ತೀವಿ, ನಾವು ಫೇಲ್ ಆಯ್ತೀವೋ, ಜನ ನಿಮ್ಗೆ ಓಟ್ ಹಾಕ್ತಾರೆ, ನೀವು ಆಮೇಲೆ ಮಾಡಿ. ಏನೋ ಒಂದು ಮಾಡಕ್ ಹೋದಾಗ ತರಲೆ ಮಾಡೋದು. ಆಯ್ತಪ್ಪ, ನೀನೇ ಮಾಡಿ ಮುಗಿಸ್ಬಿಟ್ಟಿದ್ರೆ ನಮ್ಗೆ ಯಾಕೆ ಬರ್ತಿದ್ದು? ನಾವ್ಯಾಕೆ ನಾವು ಇವತ್ತು ಮಾಡೋ ಪರಿಸ್ಥಿತಿ ಇರ್ಲಿವಲ್ಲ. ನೀನೇನು ತೀರ್ಮಾನ ತಗೊಂಡು ಹೇಳಿ. ಈ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ನಿನ್ನ ವಿಷನ್ ಏನಿತ್ತು ಅಂತ ಹೇಳಿ ಹೋಗ್ಲಿ. ಮುಂದಕ್ಕೆ ಏನು ವಿಷನ್ ಅಂತ ಹೇಳು. ಈ ಕಸದ ಬಗ್ಗೆ ಏನ್ ಮಾಡಬೇಕು ಅಂತ ಹೇಳು. ಅಸೆಂಬ್ಲಿಲಿ ಭಾಷಣ ಮಾಡ್ತಾನೆ ಅಶೋಕಣ್ಣ. ಇಲ್ಲಿ ನೀವು ಈ ಸಿಟಿನ ಡೆವಲಪ್ ಮಾಡಬೇಡಿ, ಸಾಕು ನಿಲ್ಲಿಸ್ಬಿಡಿ, ಬೆಂಗಳೂರನ್ನ ಹೊರಗಡೆ ನೀವು ಮಾಡಿ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾನೆ ಅಶೋಕಣ್ಣ. ಈಗ ಯಾಕೆ ನಾನು ಡಿನೋಟಿಫೈ ಮಾಡ್ತೀನಿ ನಾನು ಬಂದ ತಕ್ಷಣ ಅಂತ ಯಾಕೆ ರೈತರಿಗೆ ಮೋಸ ಮಾಡ್ತಿದ್ಯಾ ನೀನು? ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಿಡದಿ ವಿಚಾರವನ್ನ ಇಟ್ಕೊಂಡು ರಾಜಕೀಯವಾಗಿ ತಪ್ಪು ಹೆಜ್ಜೆ ಇಡ್ತಿದ್ದಾರೆ ಅನ್ನೋ ತರದ ಒಂದಷ್ಟು. ಸರ್, ಇದು ಇಶ್ಯೂ ಇವತ್ತೊಂದಾದ್ರೆ ಓಕೆ, ಅವ್ರೇನು ಮುಖ್ಯಮಂತ್ರಿ ಆದ್ಮೇಲೆ ಆಗಿರ್ತಕ್ಕಂಥ ಇಶ್ಯೂ ಅಲ್ಲ ಇದು ಬಹಳ ದಿವಸಗಳಿಂದ ನಡೀತಾ ಇರ್ತಕ್ಕಂಥ ಇಶ್ಯೂ. ಈಗ ಏಕಾಏಕಿ ಮುಖ್ಯಮಂತ್ರಿ ಆಗಿ ದೌರ್ಜನ್ಯ ಮಾಡ್ತಾವ್ರೆ ಅಂತ ಅಂದ್ರೆ ಅದು ತಪ್ಪು. ಈಗ ಬಂದ ತಕ್ಷಣ ಮಾಡ್ಬಿಟ್ರು ಮುಖ್ಯಮಂತ್ರಿ ಆಗಿ ಅಂತ. ಇದು ಬಹಳ ದಿವಸಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಇದು ಹಂತವಾಗಿ ಯಾವ ಸ್ಟೇಜಲ್ಲಿ ಏನೇನು ಮಾಡ್ಬೇಕು ಅದನ್ನ ನಡ್ಕೊಂಡ್ ಬರ್ತಾ ಇದೆ. ಅದು ಬಿಟ್ರೆ ಈಗೇನು ಹೊಸದಾಗಿ ಏನು ಮಾಡಿಲ್ವಲ್ಲ. ಅಂದ್ರೆ ಇವ್ರು ಈಗ ಆಕ್ಟಿವ್ ಆಗವ್ರೆ. ಯಾರು? ಅಶೋಕ್, ಕುಮಾರಸ್ವಾಮಿ, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆಕ್ಟಿವ್ ಆಗವ್ರೆ. ಈ ಆಕ್ಟಿವ್ನೆಸ್ ಇವ್ರು ಮುಖ್ಯಮಂತ್ರಿ ಆಗಿದ್ದಕ್ಕಿಂತ ಮುಂಚೆ ಇರಲಿಲ್ಲ. ಈಗ ಯಾಕೆ ಆಕ್ಟಿವ್ ಆಗವ್ರೆ ಅಂತೇಳಿ ಜನ ಅರ್ಥ ಮಾಡ್ಕೋಬೇಕು ಅದನ್ನ.